ಇಷ್ಟೆಲ್ಲ ಹೋರಾಟ ಮಾಡಿ ಏನಿರೋ ಮಾತಾಡಿದಾರು. ಇವತ್ತು ನಾವೆಲ್ಲ ಹೋರಾಟ 20-25 ದಿವಸ ಆತು. ನಾವು ರೈತ ಸಂಘದವ್ರ, ನೀವು ಹೇಳ್ತೀರಿ ದೇಶದಾಗ ರೈತ ಅಂದ್ರ ಬೆನ್ನೆಲುಬು ಹೇಳ್ತೀರಿ. ಎಲ್ಲಿ ಬೆನ್ನೆಲುಬು ಐತಿ ನಿಮ್ಗ? ಬೆನ್ನೆಲುಬು ಮುರಿಯಾಕ ಹತ್ತೀರಿ ನೀವು ಎಲ್ಲರೂ ಕೂಡಿ. ನಿಮ್ಮ ಫ್ಯಾಕ್ಟ್ರಿಗಳೆಲ್ಲರೂ ದೊಡ್ಡ ದೊಡ್ಡ ಕೈವಾಡದ ಫ್ಯಾಕ್ಟ್ರಿಗಳು ಅದಾವು. ನನ್ನ ಉದ್ದೇಶ ಇಷ್ಟೇನ, ನಾವು ರೈತರು ನೀವು ಕೊಲ್ಬೇಡ್ರಿ. ದಯವಿಟ್ಟು ನಾವು ದುಡ್ದಂತ, ನಾವು ಬೆಳೆದಂತ ಬೆಳಿಗ್ಗೆ ಇವತ್ತು ನಾವು ಕಬ್ಬು ಬೆಳಿಲ್ಲ, ಇವತ್ತು ಜೋಳ ಬೆಳಿಲ್ಲ, ಇವತ್ತು ಸೋಯಾಬೀನ್ ಬೆಳಿಲ್ಲ, ಇವತ್ತು ಯಾವುದು ನಾವು ಬೆಳಿಲಿಲ್ಲ ಅಂದ್ರೆ, ಏನು ನಾವು ಹೊಲ್ದಾಗ ಬೆಳಿಲಿಲ್ಲ ಅಂದ್ರೆ ನೀವು ಏನ್ ತಿನ್ನವ್ರ? ನಾವ್ ನೋಡಿಲ್ಲ. ಇನ್ನು ಮುಂದೆ ಬರೋ ದಿವಸ ಒಳಗ ಇಂಥ ದೊಡ್ಡ ದೊಡ್ಡ ಸಿಟಿಗೆ ಹಾಲ್ ತಗೊಂಡು ಬಂದ್ ಮಾಡ್ತೇವೆ. ಇದು ನಮ್ಮ ರೈತ ಸಂಘಟನೆ ಒಳಗ ನಾ ಶಪಥ ಮಾಡ್ತೇನೆ. ಹಾಲು ಬಂದ್ ಮಾಡ್ತೀವಿ ಅಂದ್ರೆ ಸಿಟಿ ಒಳಗ, ದೊಡ್ಡ ಸಿಟಿ ಒಳಗೆ ಯಾರ್ಯಾರು ಏನ್ ತಿನ್ನವ್ರ? ನಿಮ್ ಕಡೆ ರೊಕ್ಕ ಬೇಕಾಗಿರ್ಬೋದು. ನಮ್ಗ ಮಹಾತ್ಮ ಗಾಂಧಿ ಅವ್ರು ಹೇಳ್ರಿ, ಭಾರತದ ಬೆನ್ನೆಲುಬು ರೈತ ಹೇಳ್ರಿ. ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ರಿ. ಒಂದು ಟೈಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನ್ ಹೇಳಿ ಗೊತ್ತಿಲ್ಲ, ಒಂದು ತಿಂಗಳ ಪೇಮೆಂಟ್ ಒಬ್ಬ ರೈತಗ, ಒಬ್ಬ ಆರ್ಮಿ ಸೋಲ್ಜರ್ಗ ಅವಂಗ ಒಂದು ತೊಲಿ ಬಂಗಾರ ಕಿಮ್ಮತ್ ಪಗಾರ ಕೊಡ್ಬೇಕಂತ ಹೇಳ್ರಿ. ನೀವ್ ಏನ್ ಮಾಡಿದ್ರಿ? ಇದೆಲ್ಲ ಡೊಂಬರಾಟಿದ ಸರ್ಕಾರ. ಅದು ಬ್ಯಾಡ ತಿನ್ರಿ ನೀವು, ನಾವು ಬ್ಯಾಡ ಅನ್ನಂಗಿಲ್ಲ. ಎಷ್ಟೋ ತಿಂತಿರ್ತೀನ್ರಿ. ಆ ತ್ರಾಯಿಂದ ಎಣ್ಣೆ ಎಲ್ಲ ತಿಂದು ಮಜ್ಗಿರಿ ನಮಗ್ ಕಾಯಿರಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ದೆವು. 3,500 ರೂಪಾಯಿ ನೀವು ಬಿಲ್ ಕೊಟ್ಟರು ನಮಗ್ ಪುರ್ಸಂಗಿಲ್ಲ. ಕಾರಣ ಏನ್ ಗೊತ್ತೈತನ? ನಮ್ಮ ಉದ್ದೇಶ ಏನ್ ಗೊತ್ತ? 1 ಟನ್ ಕಬ್ಬು ಲಾವಣಿ ಇವತ್ತು ಮಾಡಬೇಕಾದ್ರ ನಮ್ಮ ಪರಿಶ್ರಮ ಏನೈತಿ, ನಾವ್ ಏನ್ ಮಾಡ್ಬೇಕಾಗೈತಿ, ಅದ್ರ ಖರ್ಚೆಟ್ಟು ಬರ್ತೈತಿ. ನಿಮಗ್ ಯಾದಿ ಕೊಡ್ತೇವ್, ನಿಮಗ್ ಟೋಟಲ್ ಯಾದಿ ಕೊಡ್ತೇವ್ ನಾವು. ದಯವಿಟ್ಟು ನಮಗ ಮೋಸ ಮಾಡಬೇಡ ರೈತರಿಗೆ. ನಂದು ಒಂದೇನ ಕರ್ನಾಟಕ ಗೌರ್ಮೆಂಟ್ಗಾಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ವಿನಂತಿ ಐತಿ. ಸಿದ್ದರಾಮಯ್ಯ ಸಾಹೇಬ್ರು, ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಂದು ವಿನಂತಿ ಐತಿ. ಅಲ್ಲಿ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ನಂದು ವಿನಂತಿ ಐತಿ. ದಯವಿಟ್ಟು ರೈತರಿಗೆ ಮೋಸ ಮಾಡಬೇಡ. ನೀವು ಮೋಸ ಮಾಡಿ ಅಂದ್ರ ಒಂದಿಲ್ಲ ಒಂದು ದಿವಸ ರೈತ ಒಮ್ಮೆ ಸಿಡದೆ ಜತ್ತಂದ್ರ ಈ ದೇಶದಾಗ ಅನ್ನ ತಿನ್ಬೇಕಾದ್ರೆ ಪರದಾಡ ಪರಿಸ್ಥಿತಿ ಬರ್ತೈತಿ. ಅದನ್ನ ನನ್ನ ರೈತ ಸಂಘ ಮ್ಯಾಗ ಅಣಿ ಮಾಡಿ ಅದನ್ನ ಕರ್ನಾಟಕ ರೈತ ಸಂಘಕ್ಕೆ ಇದು ಒಂದಾತ್. ಎರಡನೇ ಗೊತ್ತೇನ್ರಿ, ಇನ್ನ ತಗೊಂಡ್ ನಮ್ಮ ರೈತ ಯಾವರೇ ಒಬ್ಬ ದಲ್ಲಾಲ 10 ರೂಪಾಯಿ ದಲ್ಲಾಲಿ ಮಾಡಿ ಕಾಯಿಪಲ್ಲೆ ಒಳಗ ದಲ್ಲಾಲಿ ಮಾಡಿ ನಾವು ಕೋಟಿ ಗಂಟಲೆ ಮಂದಿ ಒಳಗೆ ಕಟ್ಕೊಂಡಾರ. ನಮ್ಮ ರೈತ ಮಂಟನ್ದಾಗ ಒಬ್ಬಂದು ಒಂದು ಬಿಲ್ಡಿಂಗ್ ಇಲ್ಲ, ರೈತ ಯಾವುದೂ ಇಲ್ಲ. 3 ರೂಪಾಯಿ ಸಾಲದ ಉದಾಹರಣೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ದವರ ಒಬ್ಬ ರೈತಗ 3 ರೂಪಾಯಿ ಸಾಲಕ್ಕ 100 ರೂಪಾಯಿ ಖರ್ಚು ಮಾಡಿ ನೋಟಿಸ್ ಕಳಿಸ್ರ. ಇಂಥ ಅನ್ಯಾಯ ದೇಶದಾಗ ರೈತರ ಮ್ಯಾಗ ಮಾಡಬೇಡ್ರಿ. ಮಾಡ್ರಿ ಅಂದ್ರ ಅದಕ್ಕ ನಮ್ಮ ದೇಶದಾಗ ದೊಡ್ಡ ಡಾಕ್ಟರ್, ದೊಡ್ಡ ಇಂಜಿನಿಯರ್, ದೊಡ್ಡ VIP ಗಳ, ದೊಡ್ಡ ಕಲ್ತಾವ್ರ ಯಾಕೆ ನಮ್ಮ ದೇಶದಾಗ ಇಲ್ಲ? ಇದ ಕಾರಣಕ್ಕ. ಯಾಕಂದ್ರ ರಾಜಕಾರಣದಿಂದ ನಮ್ಮ ದೇಶದಾಗ ಚಲೋ ಮಂದಿ ಬಿಟ್ಟ ಬೇರೆ ದೇಶ ಹೋಗಿ ಜೀವನ ಮಾಡೋದವ್ರ. ಅರ್ಥ ಮಾಡ್ಕೋರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರಿಗೂ ನಂದು ವಿನಂತಿ ಐತಿ, ರಾಷ್ಟ್ರಪತಿ ಮುರ್ಮು ಅವ್ರಿಗೂ ನನ್ನ ವಿನಂತಿ ಐತಿ, ದೇಶಕ್ಕೆ ಅನ್ಯಾಯ ಮಾಡಬೇಡ್ರಿ. ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾರು. ಮಹಾತ್ಮ ಗಾಂಧಿ ಹೇಳಿರುವ ನಮ್ಮ ದೇಶ ಗ್ರಾಮೀಣ ದೇಶ ಅಂತ ಹೇಳ್ರಿ, ರೈತ ಜನಾಂಗ ದೇಶ ಅಂತ ಹೇಳ್ರಿ. ಎಲ್ಲಿ ಕಾದಿರಿ ನೀವು ಎಲ್ಲಿ ಕಾದಿರಿ? ಅದನ್ನ ನಾವು ರೊಚ್ಚಿಗೆ ಎದ್ರ ರೈತರೆಲ್ಲರೂ ನಿಮಗೊಂದು ಹನಿ ಹಾಲು ಸಕಟ್ ಸಿಗುದಿಲ್ಲ. ಉಳಿಕೆದಂತೂ ಪೀಕ್ ಬಿಡ್ರಿ, ಜೋಳ ಅಂತೂ ಬಿಡ್ರಿ, ಗೋಧಿ ಬಿಡ್ರಿ, ಭತ್ತ ಬಿಡ್ರಿ, ಎಣ್ಣೆ ಬಿಡ್ರಿ, ಒಂದು ಹನಿ ಹಾಲು ಸಿಗೋದು ಕಠಿಣ ಆಗ್ತೈತಿ. ನಾವು ಮನಸ್ಸು ಮಾಡ್ರಿ ಅಂದ್ರ ನೀವು ಸಿಟ್ಯಾನವ್ರ ಕೊಳಚಿ ನೀರು ಇವತ್ತೆ ನೀವು ಏನು ಮಾಡ್ತಿರ್ಲಿಲ್ಲ ಅದನ್ನೇ ಫಿಲ್ಟರ್ ಮಾಡಿ ಕುಡಿಸೋ ಪರಿಸ್ಥಿತಿ ಬರ್ತೈತಿ. ನಾವು ಮನಸ್ಸು ಮಾಡ್ರಿ ರೈತರು. ದಯವಿಟ್ಟು ಅದು ಬೇಡ. ನಮ್ದೇನ ಸಮೃದ್ಧಿ ದೇಶ ಐತಿ, ಸಮೃದ್ಧವಾಗಿರ್ಲಿ ಅಂತ ಅಪೇಕ್ಷೆ ಐತಿ. ಅದಕ್ಕೆ ಅನ್ಯಾಯ ಮಾಡಬೇಡ್ರಿ. ನಮ್ಮ ದೇಶ ಸಂಸ್ಕೃತಿ ದೇಶ ಐತಿ. ನಮ್ಮ ದೇಶದಾಗ ಎಲ್ಲರಿಗೂ ಗೌರವಯುತ ದೇಶ ಐತಿ, ಪ್ರಜಾಪ್ರಭುತ್ವ ದೇಶ ಐತಿ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಲ್ಲ, ಅವ್ರ ದೇವ್ರ ಅಂತ ಸಂವಿಧಾನ ಯಾರೂ ಬರ್ದಿಲ್ಲ. ಭಾರತ ರತ್ನ ಅಂತವ್ರು ಯಾರೂ ಬರ್ದಿಲ್ಲ. ಅದಕ್ಕೆ ಅನ್ಯಾಯ ಆಗಬಾರ್ದು. ಹಂಗ ಒಂಜರ ಆಗು ಪರಿಸ್ಥಿತಿ ಬತ್ತಂದ್ರ ನನ್ನ ಜೀವ ಇರು ಮಠ ನಾವು ರೈತ ಸಂಘ ಶಪಥ ಮಾಡಿ ಹೇಳ್ತಾನು. ರೈತ ಸಂಘರು ಯಾವಾಗನು ಹೋರಾಡ್ತೀವಿ. ಒಂದು ಹನಿ
ಹಾಲು ಸಗಟ್ ದೇಶದಾಗ ಸಿಗಬಾರ್ದಂತ ಒಂದು ಜ್ಯೂಸ್ ನಿಮಗೆ ಬರ್ತೈತಿ. ಇದು ನನ್ನ ರೈತ ಸಂಘಟನಾ ವತಿಯಿಂದ ನಿಮ್ಗೆಲ್ಲರಿಗೂ ಮುನ್ಸೂಚನೆ, ದಿಕ್ಸೂಚನೆ, ಮುನ್ಸೂಚನೆ ಅಂತ ಹೇಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಉಪಾಧ್ಯಕ್ಷರೇ,